ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿ ಪ್ಲೇ ಸ್ಟೇಷನ್ 5 ಕಡೆಯಿಂದ ಈ ಒಂದು PS5 ನಮ್ಮ ಭಾರತದಲ್ಲಿ ಲಾಂಚ್ ಆಗ್ತಿರುವಂಥದ್ದು ಡಿಲೇ ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಈ ಒಂದು PS5 ಅನ್ನೋ ಒಂದು ವರ್ಡನ್ನು ಡೆಲ್ಲಿಯ ಒಬ್ಬ ವ್ಯಕ್ತಿ ಸೋನಿಯವರು ಪೇಟೆಂಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಕಳೆದ ವರ್ಷ ಅಕ್ಟೋಬರ್ ಟೈಮಲ್ಲಿ. ಸೊ ಇದರ ಬಗ್ಗೆ ಕೋರ್ಟಲ್ಲಿ ಒಂದು ಲೀಗಲ್ ಫೈಟ್ ನಡೀತಾ ಇರುವಂಥದ್ದು. ಆಬ್ವಿಯಸ್ಲಿ ಈ ಒಂದು ಫೈಟಲ್ಲಿ ಸೋನಿ ವಿನ್ ಆಗೇ ಆಗುತ್ತೆ, ಬಟ್ ಡಿಲೇ ಆಗ್ತಾ ಇದೆ ಅಷ್ಟೇ. ಇದೇ ರೀತಿ ಒಂದು ಫೈಟು ಈಗ ಕೆಲವು ವರ್ಷಗಳ ಹಿಂದೆ ಈ ಒಂದು ಏಸುಸ್ ಝೆನ್ ಫೋನ್ ಮತ್ತು ಏಸುಸ್ ಕಂಪ್ನಿ ಮತ್ತು ಒಂದು ಝೆನ್ ಅಂತ ಒಂದು ಕಂಪ್ನಿ ಇತ್ತು ಆಯಿತಾ, ಮುಂಚೆ ಭಾರತದ ಕಂಪ್ನಿ. ಅವರಿಬ್ಬರ ಮಧ್ಯೆ ಇದೇ ರೀತಿ ಒಂದು ಪೇಟೆಂಟ್ ನಡುವೆ ಒಂದು ಫೈಟ್ ಆಗಿತ್ತು ಆಯಿತಾ. ಅವರು ಝೆನ್ ಫೋನ್ ಅಂತ ಒಂದು ಸೀರೀಸ್ ಏನಿದೆ ಯೂಸ್ ಮಾಡೋಂಗಿಲ್ಲ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ರು. ಸೊ ಇದ್ರ ನಡುವೆನೂ ಸಹ ಒಂದು ಟ್ರೇಡ್ ವಾರ್ ಆಗಿತ್ತು. ಸೊ ಇದೇನಿಲ್ಲ, ಸಾಲ್ವ್ ಆಗುತ್ತೆ, ಬಟ್ ಡಿಲೇ ಆಗ್ತದೆ ಅಷ್ಟೇ. ಇದರ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಪಿಕ್ಸೆಲ್ 4a ಫೋನ್ ನಮ್ಮ ಭಾರತದಲ್ಲಿ ಆಲ್ರೆಡಿ ಲಾಂಚ್ ಆಗಿರುವಂಥದ್ದು. 30,000 ರೂಪಾಯಿಗೆ ಸ್ಪೆಷಲ್ ಆಫರ್ ಅಂತ 30,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು ಆಯಿತಾ. ನೀವು ತುಂಬ ಜನ ಕೇಳ್ಬೋದು, 30,000 ಕೊಟ್ಬಿಟ್ಟು ಒಂದು ಪಿಕ್ಸೆಲ್ 4a ನಾವು ತೊಗೊಬೋದಾ ಅಂತ. ಅಂದರೆ ಇದೊಂದು ಯುನೀಕ್ ಫೋನ್ ಆಯಿತಾ. ಈ ಒಂದು ಫೋನ್ ನಿಮಗೆ ಸ್ನ್ಯಾಪ್ಡ್ರಾಗನ್ 730 ಪ್ರೊಸೆಸರ್ ಇರುವಂಥದ್ದು. ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನ್ ನಿಮಗೆ 18,000 ರೂಪಾಯಿಗೂ ಸಿಗುತ್ತೆ. ಈ ಒಂದು ಫೋನ್ ಏನಕ್ಕಪ್ಪ ತೊಗೊಬೇಕು ಅಂತಂದರೆ, ಯುನೀಕ್ ಏನಕ್ಕೆ ಅಂತಂದರೆ, ಒಂದು ಗೂಗಲ್ ಅವ್ರದ್ದೇ ಫೋನು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿರುತ್ತೆ, ಹೆವಿ ಕ್ರೇಜಿ ಕ್ಯಾಮ್ರಾ ಇರುತ್ತೆ ಮತ್ತು ನಿಮಗೆ ಸ್ಮೂತ್ ಅನಿಸುತ್ತೆ ಆಯಿತಾ. ಪ್ರೊಸೆಸರ್ ಕಡಿಮೆ ಇದ್ರೂ ಸಹ ಆ ಪರ್ಫಾರ್ಮೆನ್ಸ್ ನಿಮಗೆ ಯೂಸ್ ಮಾಡಿದ್ರೆ ಬೇರೆ ಗೊತ್ತಾಗಲ್ಲ. ನಿಮಗೆ ಗೇಮಿಂಗ್ ಆಡಬೇಕಾದ್ರೆ ಗೊತ್ತಾಗುತ್ತೆ ಆಯಿತಾ, ಬಟ್ ಡೇ ಟು ಡೇ ಲೈಫಲ್ಲಿ ನೀವು ಏನು ಮಲ್ಟಿ ಟಾಸ್ಕ್ ಎಲ್ಲ ಮಾಡ್ತೀವಿ ಅದ್ರಲ್ಲಿ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಕ್ರೇಜಿ ಕ್ಯಾಮ್ರಾ, ಒಳ್ಳೆ ಡಿಸ್ಪ್ಲೇ, ಪ್ರತಿಯೊಂದು ಚೆನ್ನಾಗಿದೆ. ಪ್ರೊಸೆಸರ್ ಸ್ವಲ್ಪ ಕಡಿಮೆ ಇರುವಂಥದ್ದು, ನಿಮ್ಗೆ ಯಾವುದೇ ಬ್ಲೋಟ್ವೇರ್ಸ್ ಆಗಲಿ ಏನೂ ಇರಲ್ಲ, ಕಂಪ್ಲೀಟ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು ಅಂದರೆ ಒಂದು ಫೋನಿಗೆ ಪರ್ಚೇಸ್ ಮಾಡ್ಬೋದು. ಇದರ ನಂತರ ರಿಯಲ್ಮಿ 7i ಫೋನು ಸದ್ಯದಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಇನ್ನು ಕೆಲವು ದಿನಗಳಲ್ಲಿ ಅದನ್ನು ರಿವ್ಯೂ ಮಾಡ್ತೀನಿ ನಾನು ಆಯಿತಾ. ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 662 ಪ್ರೊಸೆಸರ್ ಇರುವಂಥದ್ದು, 90 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಮತ್ತು 5000 mAh ಕೆಪಾಸಿಟಿ ಬ್ಯಾಟ್ರಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಪ್ರೊಸೆಸರ್ ಇನ್ನೂ ಒಂದು ಒಳ್ಳೆ ಪ್ರೊಸೆಸರ್ ಇರ್ಬೋಯ್ತಾ ಅಂತ. ಬಟ್ ಈ ಒಂದು ಫೋನ್ನ 11,000-12,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಪರವಾಗಿಲ್ಲ, ಈ ಒಂದು ಪ್ರೈಸನ್ಗೆ ಒಂದು ಡೀಸೆಂಟ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಾದ್ ನೋಡೋಣ, ರಿವ್ಯೂಗೋಸ್ಕರ ವೆಯ್ಟ್ ಮಾಡಿ ನೀವು. ಇದಾದ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಪಾಕಿಸ್ತಾನದವರು ಒಂದು ಟಿಕ್ಟಾಕನ್ನು ಅವರ ದೇಶದಲ್ಲಿ ಬ್ಯಾನ್ ಮಾಡಲಾಗಿರುವಂಥದ್ದು. ಮೊದಲು ನಮ್ಮ ಭಾರತ ಮಾಡ್ತು, ಆಮೇಲೆ ಅಮೆರಿಕ ಮಾಡ್ತಿದ್ದೀಗ ಪಾಕಿಸ್ತಾನನೂ ಸಹ ಮಾಡಿದ್ದಾರೆ. ಪಾಕಿಸ್ತಾನದವ್ರು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಪಬ್ಜಿನ ಆಲ್ರೆಡಿ ಬ್ಯಾನ್ ಮಾಡಿಬಿಟ್ಟಿದ್ರು ಆಯಿತಾ. ಸೊ ಇದೀಗ ಟಿಕ್ಟಾಕನ್ನು ಸಹ ಬ್ಯಾನ್ ಮಾಡ್ತಿರುವಂಥದ್ದು. ಈ ಚೈನಾಗಂತೂ ಯಾವ ಲೆವೆಲಿಗೆ ಹೊಡ್ತಾ ಬೀಳುತ್ತೆ ಅಂತಂದ್ರೆ, ಹಿಂಗೆ ಎಲ್ಲ ಕಂಟ್ರಿಗಳು ಹಿಂಗೆ ಮಾಡ್ಕೊಂಬಂದರೆ ಒಂದಿನ ಮುಚ್ಕೊಂಡೋಗ್ಬೇಕಾಗುತ್ತೆ, ಚೈನಾ ದೇಶನೇ ಮುಚ್ಕೊಂಡು ಹೋಗಬೇಕಾಗುತ್ತೆ. ಸೊ ಇದರ ನಂತರ ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಅಂದರೆ ಫ್ಲಿಪ್ಕಾರ್ಟ್ ಅವರು ಒಂದು ಇಂಟರ್ನ್ಶಿಪ್ಪನ್ನು ಮಾಡ್ತಾ ಇದ್ದಾರೆ ಆಯಿತಾ. ಸೊ ಅದ್ರ ಬಗ್ಗೆ ಒಂದು ನ್ಯೂಸ್ ಆಗ್ತಾ ಇರುವಂಥದ್ದು. 45 ದಿನಗಳ ಇಂಟರ್ನ್ಶಿಪ್ ಇದಾಗಿರುವಂಥದ್ದು. ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ, ಅಫಿಷಿಯಲ್ ಆಗಿ. ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ದಿನಕ್ಕೆ 500 ರೂಪಾಯಿ ಕೊಡ್ತಾರಂತೆ ಆಯಿತಾ. ಸೊ ಸ್ಟೂಡೆಂಟ್ಗಳಿಗೆ, ಯಾವ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು ಆಯಿತಾ. ಸೊ ದಿನಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ. ಸೊ ಇಂಟರ್ನ್ಶಿಪ್ಪಿಗೆ 15,000 ನಾಟ್ ಬ್ಯಾಡ್ ಅಂತೀನಿ. ಅಷ್ಟೊಂದು ದೊಡ್ಡ ಹೆವಿ ಸ್ಯಾಲ್ರಿನೂ ಏನಲ್ಲ, ಬಟ್ 15,000 ನಾಟ್ ಬ್ಯಾಡ್ ಅಂತೀನಿ. ಸೊ ಇಂಟ್ರೆಸ್ಟ್ ಟ್ರೈ ಮಾಡ್ಬೋದು, ಹೋಗ್ಬಿಟ್ಟು ಅವ್ರಿಗೊಂದ್ಸಲ ವಿಚಾರಿಸಿ ನೋಡಿ. ವೆಬ್ಸೈಟಲ್ಲಿ ನಾನು ಲಿಂಕ್ ಕೊಡ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ. ಇದರ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಇನ್ಫಿನಿಕ್ಸ್ ಅವರು ಒಂದು ಹೊಸ ಫೋನನ್ನು ಲಾಂಚ್ ಮಾಡೋದು ರೆಡಿ ಮಾಡ್ಕೋತಿರುವಂಥದ್ದು. ಇನ್ಫಿನಿಕ್ಸ್ ಝೀರೋ ಅಂತ ಹೊಸ ಸೀರೀಸ್ ಆಯಿತಾ. ನಮ್ಮ ಭಾರತದಲ್ಲಿ ಇದುವರೆಗೂ ಇನ್ಫಿನಿಕ್ಸ್ ಝೀರೋ ಸೀರೀಸ್ ಲಾಂಚ್ ಆಗಿಲ್ಲ. ಪಾಕಿಸ್ತಾನದಲ್ಲಿ ಒಂದು ಇನ್ಫಿನಿಕ್ಸ್ ಝೀರೋ ಸೀರೀಸ್ ಲಾಂಚ್ ಆಗಿರುವಂಥದ್ದು. ಕ್ರೇಜಿ ಸ್ಪೆಸಿಫಿಕೇಷನ್ ಆಯಿತಾ. G90T ಪ್ರೊಸೆಸರ್ ಇದೆ, ಫುಲ್ HD ಡಿಸ್ಪ್ಲೇ, 48MP ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ 16MP, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಜೊತೆಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಸಹ ಇದರಲ್ಲಿರುವಂಥದ್ದು. ಸೊ ಬೆಲೆ ಎಷ್ಟು ಲಾಂಚ್ ಆಗುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ, ಈ ಒಂದು ಫೋನ್ ಏನಾದರೂ ಒಂದು ವೇಳೆ ಒಂದು ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ರು ಅಂತಂದರೆ ಒಂದು ಗೇಮ್ ಚೇಂಜಿಂಗ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಆಯಿತಾ. ಸೊ ಪರವಾಗಿಲ್ಲ, ಇನ್ಫಿನಿಕ್ಸ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಫೋನ್ನ ಲಾಂಚ್ ಮಾಡ್ತಾರೆ. ಇಷ್ಟು ಒಳ್ಳೆಯ ಫೋನ್ಗಳನ್ನು ನಾನು ಇನ್ಫಿನಿಕ್ಸಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಒಳ್ಳೆಯ ಇನ್ಫಿನಿಕ್ಸ್ ಅವರಿಂದ ಇದು ಕೂಡ ಒಂದು ಮೇನ್ ಬ್ರ್ಯಾಂಡ್ ಆಗಿ ಹೊರಗಡೆ ಬರ್ತದೆ ಅಂತ ನನಗನ್ಸುತ್ತೆ. ಈ ಒಂದು ದೊಡ್ಡ ದೊಡ್ಡ MI ಮತ್ತು ವಿವೋ ಕಂಪ್ನಿಗಳಿಗೆಲ್ಲ ಕಾಂಪಿಟೇಷನ್ ಕೊಡೋದಕ್ಕೆ ಒಂದು ಒಳ್ಳೆಯ ವಿಷಯ. ಇದರ ನಂತರ ಈ ಒಂದು ಕ್ವಾಲ್ಕಮ್ ಅವರು ಇದೇ ಡಿಸೆಂಬರ್ 1ನೇ ತಾರೀಕು ಒಂದು ಸ್ನ್ಯಾಪ್ಡ್ರಾಗನ್ 875 ಪ್ರೊಸೆಸರ್ನ ಲಾಂಚ್ ಮಾಡ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಎಷ್ಟು ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡುತ್ತೆ ಈ ಒಂದು 865 ಕಂಪೇರ್ ಮಾಡಿದ್ರೆ. ಗ್ರಾಫಿಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ನೋಡಬೇಕಾಗಿದೆ. ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಇದರ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, AMD ಅವರು Ryzen 5000 ಸೀರೀಸ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡಿರುವಂಥದ್ದು. ಈ ಪ್ರೊಸೆಸರ್ ಏನಿದೆ ಕಂಪ್ಯೂಟರ್ ಪ್ರೊಸೆಸರ್ ಆಗಿರುವಂಥದ್ದು ಆಯಿತಾ. ಈ ಮೊಬೈಲ್ನಲ್ಲಿ ಯಾವ ರೀತಿ ನಾವು ಮೀಡಿಯಾಟೆಕ್ ಪ್ರೊಸೆಸರ್ ಇದೆಯೋ ಅದೇ ರೀತಿ ಕಂಪ್ಯೂಟರ್ನಲ್ಲಿ AMD ಅಂತ ಹೇಳ್ಬೋದು ಆಯಿತಾ. ಇಂಟೆಲಿಗೆ ಡೈರೆಕ್ಟ್ ಕಾಂಪಿಟೇಷನ್ ಈ ಒಂದು AMD ಆಗಿರುವಂಥದ್ದು. ಇತ್ತೀಚೆಗೆ AMD Ryzen ಪ್ರೊಸೆಸರ್ಗಳು
ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳಾಯ್ತಾ. ಈ ಒಂದು 5000 ಪ್ರೊಸೆಸರ್ ಪ್ರತಿಯೊಂದು ಇಂಟೆಲ್ ಪ್ರೊಸೆಸರ್ನೂ ಸಹ ಬೀಟ್ ಮಾಡುತ್ತಂತೆ. ಸೊ ನನಗೆ ಅನ್ನಿಸ್ದಂಗೆ ಇಂಟೆಲ್ಲಿಗೆ ಉಳಿಗಾಲ ಇಲ್ಲ. ಏನಕ್ಕೆ ಅಂತಂದರೆ ಇಂಟೆಲ್ ಪ್ರೊಸೆಸರ್ಗಳ ಬೆಲೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಆಯಿತಾ. ಬಟ್ AMD ಅವ್ರು ಏನು ಮಾಡ್ತಾರೆ ಅಂದರೆ ಕಡಿಮೆ ಬೆಲೆಗೆ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ ಪ್ರೊಸೆಸರ್. ನಾನು ಕೂಡ ರೈಸನ್ ಪ್ರೊಸೆಸರ್ನ ಯೂಸ್ ಮಾಡೋದು, ಬಟ್ ನಾನು 3000 ಸೀರೀಸ್ ಹಳೆ ಸೀರೀಸ್ ಆಯಿತು, 3000 ಸೀರೀಸ್ ಪ್ರೊಸೆಸರ್ನ ಯೂಸ್ ಮಾಡ್ತಿರೋದು ನಾನು, ರೈಸನ್ 7 ಸೀರೀಸಿಂದು. ಸೊ ಕ್ರೇಜಿ ಗುರು. ನಾನಂತೂ ನೋಡೋಣ, ಅಪ್ಗ್ರೇಡ್ ಸದ್ಯಕ್ಕಂತೂ ಮಾಡಲ್ಲ, ಸದ್ಯಕ್ಕೆ ನನಗೆ ಸಾಕಿರೋದು. ಬಟ್ ನೋಡೋಣ ಫ್ಯೂಚರಲ್ಲಿ ಈ ಒಂದು ಸೀರೀಸ್ ಪ್ರೊಸೆಸರ್ ಇದು ಹಳೇದಾದ್ಮೇಲೆ ಮೋಸ್ಟ್ಲಿ ತಗೋತೀನಿ, ಕಡಿಮೆ ಆಗಿರುತ್ತೆ ರೇಟ್ ಆಗಿ ಇನ್ನೂ. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ತೊಗೋಬೋದೇನೋ ನಾನು. ಸೊ ಇದರ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು Paytm ಅವರು ಅವ್ರದ್ದೇ ಆದಂಥ ಒಂದು ಪ್ಲೇಸ್ಟೋರ್ ರೀತಿ ಒಂದು ಅಪ್ಲಿಕೇಶನ್ನ, ಅಂದರೆ ಅಪ್ಲಿಕೇಶನ್ Paytm ಒಳಗಡೆ ಒಂದು ಫೀಚರ್ ಆಯಿತಾ, ಈ ಒಂದು ಮಿನಿ ಆ್ಯಪ್ ಅಂತ, Paytm ಮಿನಿ ಆ್ಯಪ್ ಅಂತ Paytm ಒಳಗಡೆ ಒಂದು ಫೀಚರ್ ತೊಗೊಂಬರ್ತಿರುವಂಥದ್ದು. ಅಂದರೆ ಆ ಒಂದು ಮಿನಿ ಆ್ಯಪ್ ಅಂತಂದರೆ ಗೂಗಲ್ ಪ್ಲೇಸ್ಟೋರ್ ಯಾವ ರೀತಿ ಇದೆಯೋ ಅದೇ ರೀತಿ ಒಂದು ಆ್ಯಪ್ ಸ್ಟೋರು ಈ ಒಂದು Paytm ಒಳಗಡೆ. ಈ ಒಂದು ರೀಸನ್ ಏನಕ್ಕಪ್ಪ ಇದನ್ನು ಮಾಡಿರುವಂಥದ್ದು ಅಂತ ಅಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಗೂಗಲ್ ಅವ್ರು ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿಯೊಂದು ಅಪ್ಲಿಕೇಶನ್ಗಳ ಇನ್ ಆ್ಯಪ್ ಪರ್ಚೇಸ್ ಏನಿರುತ್ತೆ, ಅಂದರೆ ಅಪ್ಲಿಕೇಶನ್ ಒಳಗಡೆ ಪರ್ಚೇಸ್ ಮಾಡುವಂಥ, ನಾನು ಇದ್ರ ಬಗ್ಗೆ ಮುಂಚೆನೇ ವೀಡಿಯೋ ಮಾಡಿದ್ದೆ ಆಯಿತಾ. ಅಪ್ಲಿಕೇಶನ್ ಒಳಗಡೆ ಪರ್ಚೇಸ್ ಮಾಡುವಂಥ ಏನು ನಾವು ದುಡ್ಡು ಪೇ ಮಾಡ್ತೀವಲ್ಲೋ ಅದರಲ್ಲಿ 30% ಕಟ್ಟನ್ನು ಎಲ್ಲ ಅಪ್ಲಿಕೇಶನ್ ಡೆವಲಪರ್ಗಳು ಗೂಗಲ್ ಅವ್ರಿಗೆ ಕೊಡಬೇಕಂತೆ. ಸೊ ಇದು ತುಂಬ ಎಲ್ಲ ಡೆವಲಪರ್ಗಳಿಗೂ ಅದು ಸರಿ ಬರ್ತಾ ಇಲ್ಲ ಆಯಿತಾ. 30% ಶೇರ್ ಏನಕ್ಕಪ್ಪ ಕೊಡ್ಬೇಕು ನಾನು ನಿಮಗೆ ಅಂದ್ಬಿಟ್ಟು ಈ ರೀತಿ ಮೂವನ್ನು Paytm ಅವ್ರು ಮಾಡ್ತಿರುವಂಥದ್ದು. ಅವ್ರಿಗೆ ಏನಕ್ಕೆ 30%, ಗೂಗಲ್ ಅವ್ರಿಗೆ 30% ಕೊಡಬೇಕು ಅಂತ. ಸೊ ಗೊತ್ತಿಲ್ಲ ಏನಾಗುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ, ನನಗಂತೂ ವರ್ಕ್ ಆಗಲ್ಲ ಆಯಿತಾ. ಗೂಗಲ್ ಪ್ಲೇಸ್ಟೋರ್ ಮೇಲೆ ಎಲ್ಲ ಡಿಪೆಂಡ್ ಆಗಿದ್ದಾರೆ. ಯಾರು ಆ ಒಂದು ಅಪ್ಲಿಕೇಶನ್ ಹುಡ್ಕೊಂಬಿಟ್ಟು ಈ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗ್ತಾರೆ ಹುಡ್ಕೋಕೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ನನಗೆ ಅನ್ನಿಸ್ತಂಗೆ ಇದೆಲ್ಲ ವರ್ಕ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಫುಲ್ ಕಂಟ್ರೋಲ್ ಗೂಗಲ್ ಅವ್ರ ಕೈಲಿದೆ, ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. 30% ಅಂದರೆ 30% ಕೊಡಬೇಕು, 40% ಕೊಡಬೇಕು, 50% ಅಂದರೆ ಕೊಡಲೇಬೇಕು ನಾವು. ಸೊ ಆ ರೀತಿ ಕಂಟ್ರೋಲಲ್ಲಿ ಒಂದು ಗೂಗಲ್ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಗೂಗಲ್ ಯೂಸ್ ಮಾಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅದೊಂಥರ ನನಗೇನೋ ಸರಿಯಲ್ಲ ಅಂತ ಅನಿಸುತ್ತೆ. ಸೊ ಇದರ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ಒಂದು Redmi Note 10 ಆಯಿತಾ. Redmi Note 10 ಚೈನಾದಲ್ಲಿ ಲಾಂಚ್ ಆಗ್ತಾಯಿದೆ. ಈ ಒಂದು ಲೀಕ್ಸ್ಗಳ ಪ್ರಕಾರ ಈ ಒಂದು ಫೋನಲ್ಲಿ 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇರುತ್ತಂತೆ ನನಗೆ ಅನ್ನಿಸ್ದಂಗೆ. ಸೊ ನಮ್ಮ ಭಾರತದಲ್ಲೂ ಸಹ ಈ ಒಂದು 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಈ ಒಂದು Redmi Note 10 ಬಂತು ಅಂತ ನನಗೆ ಅನ್ನಿಸ್ತಂಗೆ ಒಂದು 17-18 ಸಾವಿರ ರೂಪಾಯಿ ಅಥವಾ 19,000 ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗ್ಬೋದು. ಸೊ ಚೀಪೆಸ್ಟು 100+ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದಾಗಬಹುದು ಅಂತ ಅನ್ಕೋತೀನಿ. ಜಸ್ಟ್ ರೂಮರ್ ಆಯ್ತು, ಇನ್ನೂ ಕನ್ಫರ್ಮೇಷನ್ ಇಲ್ಲ. ಕಾದು ನೋಡಬೇಕಾಗಿದೆ ನಮ್ಮ ಭಾರತದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂತ. ಸೊ ಮೋಸ್ಟ್ಲಿ ಒಂದು 2 ತಿಂಗಳಲ್ಲಿ ಲಾಂಚ್, 2-3 ತಿಂಗಳಲ್ಲಿ ಲಾಂಚ್ ಆಗ್ಬೋದು ಇಂಡಿಯಾದಲ್ಲಿ, ನಾನು ಕನ್ಫರ್ಮೇಷನ್ ಇಲ್ಲ. ಇದಾದ ನಂತರ ಈ ಒಂದು Realme Buds Air Pro ಮತ್ತು Buds Wireless Pro ಎರಡೂ ಕೂಡ ಲಾಂಚ್ ಆಗಿರುವಂಥದ್ದು. ಸೊ ಆಲ್ರೆಡಿ 2 ಪ್ರಾಡಕ್ಟ್ಗಳು ನನ್ನ ಹತ್ರ ಇದೆ. ಎರಡನ್ನೂ ಒಂದೇ ದಿನ ನಾನು ಅನ್ಬಾಕ್ಸ್ ಮಾಡ್ತೀನಿ. ಮೋಸ್ಟ್ಲಿ 12ನೇ ತಾರೀಕು ಎರಡನ್ನೂ ಅನ್ಬಾಕ್ಸ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ಗಳು ಮತ್ತು ಈ ಒಂದು ನೆಕ್ ಬ್ಯಾಂಡ್ ಇದಾಗಿರುವಂಥದ್ದು ಆಯಿತಾ. ಇಷ್ಟು ಕಡಿಮೆ ಬೆಲೆಗೆ ಯಾವುದೇ ನಾಯ್ಸ್ ಕ್ಯಾನ್ಸಲಿಂಗು ನಿಮಗೆ ಹೆಡ್ಫೋನ್ಸ್ಗಳು, ಇಯರ್ಬಡ್ಗಳು ನಿಮಗೆ ಸಿಗಲ್ಲ ಆಯಿತಾ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಎಷ್ಟು ಚೆನ್ನಾಗಿದೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಚೆಕ್ ಮಾಡೋದಕ್ಕೆ. ಇದರ ಜೊತೆಗೆ ರಿಯಲ್ಮಿ ಅವರಿಗೆ ಒಂದು ಸ್ಮಾರ್ಟ್ ಪ್ಲಗ್ನ ಮತ್ತು ಒಂದು ಸ್ಮಾರ್ಟ್ ಕ್ಯಾಮ್ 360 ಅಂತ ಒಂದು ಬೇಬಿ ಕ್ಯಾಮರಾ ರೀತಿ ಅದನ್ನು ಕೂಡ ಲಾಂಚ್ ಮಾಡಿರುವಂಥದ್ದು. ಅದನ್ನು ಕೂಡ ರಿವ್ಯೂ ಮಾಡ್ತೀನಿ ಅಂತ. ಒಂದು ಸ್ಮಾರ್ಟ್ ಕ್ಯಾಮ್ 360 ಅದನ್ನು ರಿವ್ಯೂ ಮಾಡ್ತೀನಿ. ಆಲ್ರೆಡಿ ಇದೆ ನನ್ನ ಹತ್ರ ಒಂದು ಪ್ರಾಡಕ್ಟು. ಸೊ ಅದು ಕೂಡ ವೆಯ್ಟ್ ಮಾಡಿ. ಈ ಒಂದು ಸ್ಮಾರ್ಟ್ ಪ್ಲಗ್ ಏನಿದೆ ಇದು ಒಂಥರ ಅವ್ರ ರಿಮೋಟು ಇರುತ್ತೆ ಅಂತದ್ರಲ್ಲ ಆಯಿತಾ. ನಾವು ಬೇಕಾದರೆ ಅಲೆಕ್ಸಾ ಥ್ರೂ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು, ಅಥವಾ ಒಂದು ರಿಮೋಟ್ ಬೇರೆ ಇರುತ್ತೆ. ಸೊ ರಿಮೋಟನ್ನು ನೀವು ಇಟ್ಕೊಂಡ್ಬಿಟ್ಟು ನೀವು ಯಾವ್ದಾರ ಒಂದು ಪ್ಲಗ್ ನೀವು ಈಗ ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಆ ರಿಮೋಟ್ ಇದು ಮಾಡಿದ್ರೆ ಆ ಸ್ವಿಚ್ ಆಫ್ ಆಗುತ್ತೆ. ಸೊ ಅಥವಾ ನೀವು ವೈಫೈ ಮುಖಾಂತರ ಅಲೆಕ್ಸಾಗೆ ಹೇಳಿದ್ರೆ ಆಫ್ ಆಗೋ ಥರ ಸ್ಮಾರ್ಟ್ ಸ್ವಿಚ್ ಅದು. ಈ ಒಂದು ಸ್ಮಾರ್ಟ್ ಪ್ಲಗ್ ನೀನು ಕಳಿಸಿಲ್ಲ. ಸೊ ನೋಡೋಣ, ಅವ್ರು ಕಳಿಸಿದ್ರೆ ರಿವ್ಯೂ ಮಾಡ್ತೀನಿ. ಆಲ್ರೆಡಿ ಸ್ಮಾರ್ಟ್ ಕ್ಯಾಮ್ 360 ಕಳಿಸಿದ್ದಾರೆ ಮತ್ತು ಆ ಒಂದು ಇಯರ್ಬಡ್ ಮತ್ತು ನೆಕ್ ಬ್ಯಾಂಡ್ ಕಳಿಸಿದ್ದಾರೆ. ಅದನ್ನು ಸದ್ಯದಲ್ಲಿ ರಿವ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ ಅದಕ್ಕೆ. ಸೊ ಇದನ್ನು ಬಿಟ್ಟರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ಮತ್ತು ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಸೇಲ್ ಸಿಗ್ತಾ ಇರುವಂಥ ಅದ್ರ ಬಗ್ಗೆ ಸದ್ಯದಲ್ಲೇ ವೀಡಿಯೋಗಳು ಬರುತ್ತೆ. ಏನೆಲ್ಲ ಆಫರ್ ಸಿಗುತ್ತೆ ನಿಮಗೆ, ಏನೆಲ್ಲ ಪರ್ಚೇಸ್ ಮಾಡ್ಬೋದು, ಇಂಡಿವಿಜುವಲಿ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಫ್ಲಿಪ್ಕಾರ್ಟಿಗೆ ಒಂದು ವೀಡಿಯೋ ಮಾಡ್ತೀನಿ, ಅಮೆಝಾನಿಗೆ ಒಂದು ವೀಡಿಯೋ ಮಾಡ್ತೀನಿ. ಮೋಸ್ಟ್ಲಿ ನಿಮ್ಗೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ಆಯಿತಾ. ಸೊ ಅದು ಕೂಡ ವೆಯ್ಟ್ ಮಾಡಿ. ತುಂಬ ನ್ಯೂಸ್ ಇರುವಂಥ ತುಂಬ ವೀಡಿಯೋಗಳು ಬರ್ತದೆ ಈ ವಾರ. ಬಿಗ್ ಬಿಲಿಯನ್ ಡೇ ಸೇಲ್ ಇರೋದ್ರಿಂದ ಹೆವಿ ಪ್ರಾಡಕ್ಟ್ಗಳು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ನಾನು ತುಂಬ ಬ್ಯುಸಿ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅನ್ಕೋತೀನಿ, ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.